ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದ ಆ ಒಂದು ಕೇಸ್ನ ತನಿಖೆ ತೀವ್ರ ಚುರುಕಿನಿಂದ ನಡೀತಾ ಇದೆ ಅಂತಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮೇ ಬಿ ನೀವೆಲ್ಲರೂ ಕೂಡ ಬೆಳಗ್ಗೆಯಿಂದನೂ ಕೂಡ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ ಚಾನಲ್ ಲೈವ್ಗಳಲ್ಲಿ ಇವತ್ತು ಏನೇನೆಲ್ಲ ನಡೀತು ಧರ್ಮಸ್ಥಳದಲ್ಲಿ ಅನ್ನುವಂಥದ್ದನ್ನ ಗಮನಿಸಿರ್ತೀರಿ. ಸ್ಥಳ ಮಹಾಜರು ಪ್ರಕ್ರಿಯೆ ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕವೂ ಕೂಡ ನಡೀತು. ಸ್ಥಳ ಮಹಾಜರು ಪ್ರಕ್ರಿಯೆ ಮುಗಿದ ನಂತರ ನಮ್ಮ ಜನರಿಗೆ ಒಂದಷ್ಟು ಸಂಶಯಗಳು, ಒಂದಷ್ಟು ಗೊಂದಲ, ಕನ್ಫ್ಯೂಷನ್ ಈಗ ನಿರ್ಮಾಣ ಆಗಿದೆ. ಒಂದಷ್ಟು ಪ್ರಶ್ನೆಗಳಿದ್ದಾವೆ ನಮ್ಮ ಜನರಲ್ಲಿ. ಏನು ಅಂತಂದ್ರೆ, ಬರೀ ಇವತ್ತು ಸ್ಪಾಟ್ ವೆರಿಫಿಕೇಶನ್ ಮಾಡ್ಕೊಂಡು ಬಂದ್ರು, ಸ್ಥಳ ಮಹಾಜರನ್ನ ಮಾತ್ರ ಮಾಡಿದ್ರು, ಯಾಕೆ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಆಗಲಿಲ್ಲ, ಎಕ್ಸಿಬಿಷನ್ ಅನ್ನ ಯಾಕೆ ಮಾಡಲಿಲ್ಲ, ಪಾಯಿಂಟ್ ಔಟ್ ಮಾಡೇನೋ ಬಂದಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಆರೋಪಿಗಳು ರಾತ್ರೋರಾತ್ರಿ ಹೋಗಿ ಸಾಕ್ಷಿ ನಾಶ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ, ಈ ರೀತಿ ಎಲ್ಲ ಆದ್ರೆ ಏನ್ ಮಾಡೋದು, ಈ ರೀತಿ ಪ್ರಶ್ನೆಗಳು ನಿಮ್ಮಲ್ಲಿದ್ದಾವೆ. ಬಹುಶಃ ಕೊನೆ ತನಕ ಈ ವಿಡಿಯೋವನ್ನು ನೋಡಿದ್ರೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ, ನಿಮ್ಮೆಲ್ಲಾ ಸಂಶಯಗಳಿಗೆ ಈ ವಿಡಿಯೋ ಉತ್ತರ ಆಗಬಹುದು ಅಂತ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದೀನಿ. ವಿಡಿಯೋ ಲೆಂತ್ ಏನಾದ್ರು ಸ್ವಲ್ಪ ಉದ್ದ ಆಯಿತು ಅಂತಂದ್ರೆ, ಲಾಂಗ್ ಆಯಿತು ಅಂತಂದ್ರೆ ಸ್ವಲ್ಪ ನನ್ನನ್ನು ಕ್ಷಮಿಸಿ. ಓಕೆ, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಆಲ್ರೆಡಿ ತುಂಬಾ ಕಡೆ ಹೇಳ್ಬಿಟ್ಟಿದೀವಿ. ಪದೇ ಪದೇ ಹೇಳ್ತಾ ಹೋದಿರೋದು ಟೈಮ್ ಜಾಸ್ತಿ ಆಗ್ಬಿಡುತ್ತೆ. ಓರ್ವ ವ್ಯಕ್ತಿ ಕೊಟ್ಟಂತ ಸ್ಟೇಟ್ಮೆಂಟ್ ಸಮಾಜದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಆತ ನ್ಯಾಯಾಲಯಕ್ಕೆ ಬಂದು ಶರಣಾಗ್ತಾನೆ, ನಾನು ಮಾಡಿರ್ತಕ್ಕಂಥ ತಪ್ಪನ್ನು ನಾನು ಒಪ್ಕೊಳ್ತೀನಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಪಾಪ ಪರಿಹಾರ ಮಾಡ್ಕೊಳ್ಳುವಂತ ಸಮಯ ಬಂದಿದ್ದು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಆತ ಸಮಾಜದ ಮುಂದೆ ಬಂದು ಶರಣಾಗಿದ್ದನ್ನು ನಾವು ಗಮನಿಸಿದ್ವಿ. ಆದ್ರೆ ಒಂದಷ್ಟು ಮಾಧ್ಯಮಗಳಿಗೆ, ಒಂದಷ್ಟು ಜನರಿಗೆ ಇನ್ನೂ ಪಾಪ ಪರಿಹಾರ ಮಾಡ್ಕೊಳ್ಳುವಂತ ಸಮಯ ಬಂದಿಲ್ವಾ ಅಂತ ನನ್ಗೆ ಅನಿಸ್ತಿದೆ. ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಈಗಲೂ ಕೂಡ ನ್ಯಾಯ ಬೇಕು ಅನ್ನೋದಾಗ್ಲಿ ಅಥವಾ ಈ ಸುದ್ದಿಯನ್ನ ಪ್ರಸಾರ ಮಾಡಬೇಕು ಅನ್ನೋದಾಗ್ಲಿ ಕೆಲವರಿಗೆ ಇನ್ನೂ ಅನಿಸಿಲ್ಲ. ಓಕೆ, ಆತ ಕೊಟ್ಟಂತ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಸಮ್ಮುಖದಲ್ಲಿ ಕೊಡ್ತಾನೆ. ಅದಾದ ನಂತರ ಪೊಲೀಸರಲ್ಲಿ FIR ಆಗುತ್ತೆ, ಪೊಲೀಸರು ತನಿಖೆ ಮಾಡ್ತಾರೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಪೊಲೀಸರು ಅಂದ್ಕೊಂಡಂಗೆ ತನಿಖೆಯನ್ನ ಮಾಡೋದಿಲ್ಲ. ಬದಲಿಗೆ ಜನರ ಕೂಗು ಸರ್ಕಾರಕ್ಕೆ ತಲುಪಿ SIT ರಚನೆ ಆಗುತ್ತೆ. SIT ರಚನೆ ಆದ ನಂತರ ಯಾಕೆ SIT ಕೂಡ ತಡ ಮಾಡ್ತಿದಾರಲ್ಲ ಅಂತ ಅನ್ಕೊಳ್ತಿದ್ದೋ, ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಾಗ ನಿಯೋಜನೆ ಸಿದ್ಧತೆ ಮಾಡ್ಕೋಬೇಕಲ್ವಾ, ಪೂರ್ವ ಸಿದ್ಧತೆ ಎಲ್ಲನೋ. ಅದಾದ ನಂತರ ಕಳೆದ 2 ದಿನಗಳಿಂದ ಸಾಕ್ಷಿದಾರ ಅಥವಾ ಅನಾಮಿಕ ಅಥವಾ ಭೀಮಾ ಎನ್ನುವಂತಹ ಆ ವ್ಯಕ್ತಿಯನ್ನ ಕಳೆದ 2 ದಿನಗಳಿಂದ ಮಂಗಳೂರಿನ ಕದ್ರಿಯ ತನಿಖಾಧಿಕಾರಿಗಳ ಬಂಗ್ಲೆಯಲ್ಲಿ ಸತತ 15 ಗಂಟೆಗಳ ಕಾಲ ವಿಚಾರಣೆ ನಡೆಯಿತು. ನಿನ್ನೆ ಮತ್ತೆ ಮೊನ್ನೆ, ಶನಿವಾರ ಮತ್ತೆ ಭಾನುವಾರ. ಶನಿವಾರ 8.5 ಗಂಟೆಗಳ ಕಾಲ ನಡೆದ್ರೆ, ನಿನ್ನೆ ಭಾನುವಾರ 7 ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಈ ವ್ಯಕ್ತಿ ಸಾಕ್ಷಿದಾರ ಏನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅಥವಾ ಪೊಲೀಸರ FIR ನಲ್ಲಿ, ಅದೇ ರೀತಿ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಇನ್ನೊಂದಷ್ಟು ಚುರುಕಿನಿಂದ ಆತನನ್ನ ಬಾಯಿ ಬಿಡಿಸ್ಕೊಳ್ಳುವಂತ ಪ್ರಯತ್ನ, ಅಂದ್ರೆ ಆತನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ. ಭೀಮಾ ಅಂದ್ರೆ ಆ ಸಾಕ್ಷಿದಾರ ಪೊಲೀಸರ ಹತ್ರ ಕಮ್ಮಿ ಮಾಹಿತಿಯನ್ನು ಕೊಟ್ಟಿರ್ಬೋದು, ಬಟ್ ಅಧಿಕಾರಿಗಳ ಹತ್ರ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ವಿಶೇಷ ತನಿಖಾ ತಂಡ ಆಗಿರೋದ್ರಿಂದ ಆತನ ಚಲನವಲನ ಎಲ್ಲವನ್ನು ಕೂಡ ಗಮನಿಸಿ, ಈತ ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಎಲ್ಲವನ್ನು ಕೂಡ ಪರಿಗಣಿಸಿ 2 ದಿನದ ವಿಚಾರಣೆ ನಂತರ ಅಂತೂ ಇಂತೂ SIT ತಂಡ ಆ ಭೀಮಾ, ಆ ಸಾಕ್ಷಿದಾರ ಹೇಳಿದಂತಹ ಸ್ಥಳಗಳಿಗೆ ಇವತ್ತು ಬಂದು ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ್ರು. ಬೆಳಗ್ಗೆ 11 ಗಂಟೆಗೆ ಬೆಳ್ತಂಗಡಿಯ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ SIT ಅಧಿಕಾರಿಗಳು ಇರ್ತಾರೆ. ಆ ಜಾಗಕ್ಕೆ ಸಾಕ್ಷಿದಾರನ ಪರ ವಕೀಲರು ಸಾಕ್ಷಿದಾರನನ್ನ ಕರ್ಕೊಂಡು ಬರ್ತಾರೆ. ಅದಾದ ನಂತರ ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ, ಅಂದ್ರೆ 12 ಗಂಟೆಗಳ ಕಾಲ ಅಲ್ಲಿ ಎಲ್ಲಿಗೆ ಫಸ್ಟ್ ಹೋಗ್ಬೇಕು, ಎಲ್ಲಿ ಜಾಸ್ತಿ ಊತ ಹಾಕಿರುವಂಥದ್ದು, ಇದೆಲ್ಲವನ್ನು ಕೂಡ ಪಾಯಿಂಟ್ ಮಾಡಿಕೊಂಡು ಆತನನ್ನ KSRP ತುಕಡಿ ವಾಹನಗಳಲ್ಲಿ ಕರ್ಕೊಂಡು, ಈ ಕಡೆ DR ವಾಹನಗಳು ಅಂದ್ರೆ DR ಸಿಬ್ಬಂದಿ ಎಲ್ಲರೂ ಕೂಡ ಇವತ್ತು ತುಂಬಾ ಪೊಲೀಸರ ನಿಯೋಜನೆ ಆಗಿರುತ್ತೆ. ಬಹುಶಃ ನಾವೆಲ್ಲ ಏನ್ ಅನ್ಕೊಳ್ತಿದ್ದೋ ಅಂತಂದ್ರೆ, ಇಷ್ಟೊಂದು ಜನ ಇದ್ದಾರೆ ಅಂತಂದ್ರೆ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಇವತ್ತೇ ಆಗಬಹುದು ಅಂತ ಅನ್ಕೊಳ್ತಿದ್ದೋ. ಬಟ್ ಅಷ್ಟು ಪೊಲೀಸರನ್ನ ಇದ್ದಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದ್ದು. ಅದಾದ ನಂತರ ಈತನನ್ನ ಉಜಿರೆಯ ಮಾರ್ಗವಾಗಿ 1 ಗಂಟೆ ಒಳಗಡೆ, ಮಧ್ಯಾಹ್ನ 1 ಗಂಟೆಯ ಒಳಗಡೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಕರ್ಕೊಂಡು ಬರಲಾಗುತ್ತೆ ಅನ್ನೋದಕ್ಕಿಂತ ಈತನೇ ಜಾಗ ಹೇಳಿರೋದಲ್ವಾ, ಈತನೇ ಅಲ್ಲಿ ಮುಖ್ಯ, ಅಲ್ಲಿ ಈತನೇ ಹೋಗಿ ಪಾಯಿಂಟ್ ಔಟ್ ಮಾಡಬೇಕು, ಇಲ್ಲಿಲ್ಲೇ ಊತ ಹಾಕಿದ್ದೀನಿ ಅಂತಂದ್ರೆ ಆತನ ಸಮ್ಮುಖದಲ್ಲೇ ಎಲ್ಲವೂ ನಡಿಬೇಕು. ಸೊ ಪೊಲೀಸರು ಆಲ್ರೆಡಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬಿಗಿ ಭದ್ರತೆಯಿಂದ ನಿಯೋಜನೆ ಆಗಿರುತ್ತೆ. ಅದಾದ ನಂತರ ಸಾಕ್ಷಿದಾರ ಬರ್ತಾನೆ. ಸಾಕ್ಷಿದಾರ ಹೆಚ್ಚು ಕಡಿಮೆ ಆ ನೇತ್ರಾವತಿ ಸ್ನಾನಘಟ್ಟದಿಂದ ಒಂದು 200 ರಿಂದ 300 ಮೀಟರ್ ಆಸುಪಾಸಿನಲ್ಲಿರ್ತಕ್ಕಂಥ ಆ ಕಾಡಿನಲ್ಲಿ ನಾನು ಊತ ಹಾಕಿದ್ದೀನಿ ಅಂತ ತೋರಿಸ್ತಾನೆ. ಅಲ್ಲಿಗೆ ಆತನನ್ನ ಕರೆದುಕೊಂಡಲಾಗುತ್ತೆ. ಸಿಬ್ಬಂದಿ ಒಂದಷ್ಟು ಜನ ಅಲ್ಲಿ ಹೋಗಿ ಆತ ಎಲ್ಲಿ ಕಾಡು ತೋರಿಸ್ತಾನಲ್ಲ ಅಲ್ಲಿ ಹೋಗೋದಕ್ಕೆ ಅನುವು ಮಾಡಿಕೊಡ್ತಾರೆ. ಅಂದ್ರೆ ಸಣ್ಣ ಪುಟ್ಟ ಗಿಡಗಳನ್ನ ಕತ್ತರಿಸುವಂಥದ್ದು. ಅದಾದ ನಂತರ ಆತನನ್ನ ಒಳಗಡೆ ಕರ್ಕೊಂಡೋಗಿ ಎಲ್ಲೆಲ್ಲಿ ಊತ ಹಾಕಿದ್ಯಪ್ಪ, ಎಲ್ಲೆಲ್ಲಿ ಆ ಥರ ಪ್ರಕ್ರಿಯೆ ಆಗಿತ್ತಪ್ಪ ಅಂತ ಕೇಳಿ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅಂತ ಮಾಡಿ ಹೆಚ್ಚು ಕಡಿಮೆ 8 ಸ್ಥಳಗಳಲ್ಲಿ, 8 ಜಾಗಗಳಲ್ಲಿ ಆ ಹಳದಿ ಕಲರ್ದೊಂದು ಬೋರ್ಡ್ ತಗೊಂಡು ಬಂದಿದ್ರು ಅಧಿಕಾರಿಗಳು. ಅದನ್ನ ಅಲ್ಲಿ ಚುಚ್ಚಿದ್ದಾರೆ, ಅಂದ್ರೆ ನೆಟ್ಟಿದ್ದಾರೆ. ಇದು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅಂತ. ಬಹುಶಃ ನಾಳೆ ಮುಂದಿನ ಪ್ರಕ್ರಿಯೆ ನಡಿಬೇಕಾದ್ರೆ ಅವರಿಗೆ ಈಸಿ ಆಗಬಹುದು, ಬೇಗ ಸ್ಥಳ ಅಂದ್ರೆ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆಗೆ ಬೇಗ ಅನುಕೂಲ ಆಗಬಹುದು ಅನ್ನೋ ಕಾರಣಕ್ಕೆ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅಂತ 8 ಸ್ಥಳಗಳಲ್ಲಿ ಅಲ್ಲಿ ನೆಟ್ಟಿದ್ದಾರೆ. ಸ್ಪಾಟ್ ನಂಬರ್ 1 ನಲ್ಲಿ, ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಆ ಮೊದಲು ವಿಸಿಟ್ ಮಾಡ್ತಾರಲ್ಲ ಆ ಒಂದು ಕಾಡ್ನಲ್ಲಿ. ಅದಾದ ನಂತರ ಹೆಚ್ಚು ಕಡಿಮೆ ಮಧ್ಯಾಹ್ನ 2.5 ಗಂಟೆಗಳ ಕಾಲ ಅಲ್ಲೇ ಇದೆಲ್ಲ ನಡೆಯುತ್ತೆ, ಸ್ಥಳ ಮಹಜರು ಪ್ರಕ್ರಿಯೆ. ಆತನನ್ನ ಹಾಗೇನೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಮಧ್ಯಾಹ್ನ 2:30ಗೆ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿಂದ ಆ ಸ್ಪಾಟ್ನಿಂದ ಬಂದು ಲಂಚ್ ಬ್ರೇಕ್ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೆ 4:15ಗೆ ಅಧಿಕಾರಿಗಳು ಸಾಕ್ಷಿದಾರನನ್ನ ಅದೇ ವಾಹನಗಳಲ್ಲಿ ಕರ್ಕೊಂಡು ಇನ್ನೊಂದು ಜಾಗಕ್ಕೆ ಬರ್ತಾರೆ. ಹೊಸ ಸ್ಪಾಟ್ ಅನ್ನೋದಕ್ಕಿಂತ ಹಳೆ ಸ್ಪಾಟ್ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ
ಕಳೆದ ವಾರ ನಿಮ್ಮ ಮುಂದೆ ಒಂದು ವಿಡಿಯೋ ಮಾಡಿಟ್ಟಿದ್ದು ನಾವು. ಸಾಕ್ಷಿದಾರ ಹಾಗೇನೆ ಆತನ ಪರ ವಕೀಲರು ಸ್ಥಳ ಮಹಜರು ಪ್ರಕ್ರಿಯೆಗೆ ಹೋಗಿ ಆಲ್ರೆಡಿ ರೋಡ್ ನಲ್ಲಿ ಕಾಯ್ತಾ ಕೂತಿರ್ತಾರೆ. ಧರ್ಮಸ್ಥಳ ಪೊಲೀಸರು ಆ ಜಾಗಕ್ಕೆ ಬರೋದೇ ಇಲ್ಲ, ಕೊನೆ ತನಕ ಕಾಯ್ದ್ರು, ಸಂಜೆ ತನಕ ಕಾಯ್ದ್ರು ಅಂತ ಹೇಳ್ತೀವಲ್ಲ, ಆ ಒಂದು ಜಾಗಕ್ಕೆ 2ನೇ ಸ್ಪಾಟ್ ಅಂತ ಭೇಟಿ ಕೊಡ್ತಾರೆ. ಸರಿ ಸುಮಾರು ಏನಿಲ್ಲ ಅಂದ್ರೆ ರಸ್ತೆಯಿಂದ ಒಂದು 100 ಮೀಟರ್ ಅಂತರದಲ್ಲಿ ಆ ಒಂದು ಕಾಡಿದೆ. ಆ ಒಂದು ಕಾಡಿಗೆ ಕರ್ಕೊಂಡೋಗಿ ಅಲ್ಲೂ ಕೂಡ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಅಂತ ಹೆಚ್ಚು ಕಡಿಮೆ 4 ಸ್ಥಳಗಳಲ್ಲಿ ಅಲ್ಲೂ ಕೂಡ ಬೋರ್ಡ್ ಅನ್ನ ಇಟ್ಟಿದ್ದಾರೆ. ಅಲ್ಲಿ 8 ಪ್ಲಸ್ ಇಲ್ಲಿ 4, ಒಟ್ಟು 12 ಸ್ಪಾಟ್ ಆಯ್ತು. ಅಲ್ಲಿ ಹಾಗಾದ್ರೆ 12 ಜನ ಸಿಗ್ಬೇಕೀಗ, ಅಂದ್ರೆ ಮೂಳೆಗಳು ಸಿಗ್ಬೇಕೀಗ ಅಲ್ಲಿ. ಅದಾದ ನಂತರ ಸುಮಾರು 100 ಮೀಟರ್ ಯಾವ 2ನೇ ಪಾಯಿಂಟ್ ಇತ್ತಲ್ಲ, 2ನೇ ಸ್ಪಾಟ್ ಇತ್ತಲ್ಲ, ಆ ಸ್ಪಾಟ್ ಇಂದ 100 ಮೀಟರ್ ಅಂತರದಲ್ಲಿ ಮತ್ತೊಂದು ಸ್ಪಾಟ್ ನ ಆ ಸಾಕ್ಷಿದಾರ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾನೆ. ನೀವು ಗಮನಿಸಬಹುದು, ಅಲ್ಲದೆ ದೃಶ್ಯಗಳಲ್ಲಿ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಅದು ಹೆಚ್ಚು ಕಡಿಮೆ ರಸ್ತೆಯಿಂದ ಒಂದು 10 ಅಡಿ ದೂರನೂ ಇಲ್ಲ, ಅಲ್ಲೇ ಊತಾಕ್ಬಿಟ್ಟಿರುವಂಥದ್ದು. ಆ ಕಾಲಘಟ್ಟದಲ್ಲಿ, ಯಾವ ಕಾಲಘಟ್ಟದಲ್ಲಿ 1995ರಿಂದ 2014 ಕಾಲಘಟ್ಟದಲ್ಲಿ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ತನಗಿಷ್ಟ ಇಲ್ಲದಿದ್ದರೂ ಒಂದಷ್ಟು ಪ್ರಭಾವಿಗಳ ಆಜ್ಞೆಯ ಮೇರೆಗೆ ಆ ಕೆಲಸ ಮಾಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಾಗ ಅವನಿಗೆ ಪಾಪ ಪರಿಹಾರ ಮಾಡ್ಕೊಳ್ಳುವಂತ ಸಮಯ ಬಂದಿದೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿರುವಂಥದ್ದು, ಆತ ತೋರಿಸ್ತಿರುವಂಥದ್ದು. ಓಕೆ, ಅದಾದ ನಂತರ ಆ ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಬಂದು ಹೆಚ್ಚು ಕಡಿಮೆ ಒಂದು 50 ಮೀಟರ್ ಅಷ್ಟು ಟೇಪ್ ಅನ್ನ ಹಾಕ್ತಾರೆ ಪೊಲೀಸರು. ಬಹುಶಃ ಅಲ್ಲಿ 8 + 4 12 ಆಗಿತ್ತು. ಈ ಜಾಗದಲ್ಲಿ 1 ಇದೆಯೋ 2 ಇದೆಯೋ 3 ಇದೆಯೋ ಗೊತ್ತಿಲ್ಲ, ಅಷ್ಟು ದೊಡ್ಡ ಜಾಗವನ್ನ 1 ಪಾಯಿಂಟ್ ಅಂತ ಮಾಡಿದ್ದಾರೆ. ಸೊ 13 ಆಯ್ತು. ಅದಾದ್ಮೇಲೆ ಹೆಚ್ಚು ಕಡಿಮೆ ಒಂದು 5:15 ಸಂದರ್ಭದಲ್ಲಿ ಆಸುಪಾಸಿನಲ್ಲಿ 4ನೇ ಸ್ಪಾಟ್ಗೆ ಭೇಟಿ ಕೊಡ್ತಾರೆ. ಆ ಸ್ಪಾಟ್ ಬಂದು ಧರ್ಮಸ್ಥಳದಿಂದ ಒಂದು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕನ್ಯಾಡಿ ಎಂಬುವಂತಹ ಒಂದು ಪ್ರದೇಶದ ಒಂದು ಖಾಸಗಿ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಮಾಧ್ಯಮಗಳಲ್ಲಿ ನಿರ್ಬಂಧ, ಆ ತೋಟಕ್ಕೆ ಬರೋದಂಗಿಲ್ಲ. ಸೊ ದೂರದಲ್ಲೇ ನಿಂತ್ಕೊಂಡು ಕವರ್ ಮಾಡ್ತಾರೆ. ಬಹುಶಃ ಅಲ್ಲಿ 1 ಸಿಕ್ತಾ, 2 ಸಿಕ್ತಾ, 3 ಸಿಕ್ತಾ ಪಾಯಿಂಟ್ ಗೊತ್ತಿಲ್ಲ. 1 ಪಾಯಿಂಟ್ ಅಂತ ಅನ್ಕೊಂಡ್ರು ಭೀಮ ಅಥವಾ ಸಾಕ್ಷಿದಾರ ಅಥವಾ ಅನಾಮಿಕ ವ್ಯಕ್ತಿ ಇವತ್ತು ತೋರಿಸಿರ್ತಕ್ಕಂಥದ್ದು ಒಟ್ಟು 14 ಸ್ಥಳಗಳಲ್ಲಿ ನಾನು ಹೂತಿಟ್ಟಿದ್ದೀನಿ. ಅಂದ್ರೆ 4 ಪ್ರದೇಶದ 14 ಸ್ಥಳಗಳಲ್ಲಿ ಅಲ್ಲಿ ಪಾಯಿಂಟ್ ಮಾಡಿ ಬಂದಿದ್ದಾರೆ. ಒಂದು ಹಳದಿ ಕಲರ್ ಬೋರ್ಡ್ ಇಟ್ಟಿದ್ದಾರೆ. ಪೊಲೀಸರ ಒಂದು ಕಾನೂನಿನ ಸಂಬಂಧಪಟ್ಟಾಗ ಒಂದು ಟೇಪ್ ಅನ್ನು ಕೂಡ ಹಾಕ್ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಯಾರು ಎಂಟ್ರಿ ಆಗೋಗಿಲ್ಲ ಅನ್ನೋ ಒಂದು ಸೂಚನೆ. ಈಗ ನಿಮಗಿರುವಂತ ಕ್ವಶನ್ ಏನು ಅಂತಂದ್ರೆ, ಇವತ್ತು ಇಷ್ಟಕ್ಕೆ ಮುಗ್ದೋಯ್ತಂತ. ಅದಾದ ನಂತರ 6 ಗಂಟೆ ಒಳಗಡೆನೆ ಈ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ ಸಾಕ್ಷಿದಾರನನ್ನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ SIT ತನಿಖಾ ತಂಡ ಕರೆದುಕೊಂಡು ಹೋಗುತ್ತೆ. ಇಲ್ಲಿಗೆ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿತ್ತು ಇವತ್ತಿಗೆ. ಈಗ ನಮಗಿರುವಂತ ಪ್ರಶ್ನೆಗಳು, ಓಕೆ, ಇವತ್ತು ಯಾಕೆ ಹಗೇಲಿಲ್ಲ, ಯಾಕೆ ಇವತ್ತು ಸಮಾಧಿಯನ್ನು ಆಗಿರಲಿಲ್ಲ, ಅಷ್ಟೊಂದು ಜನ ಹೋಗಿದ್ರಲ್ಲ ಅಂತ ಕೆಲವರು ಕೇಳ್ತಾರೆ. ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ, ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಒಂದು ಅರ್ಥ ಇದೆ. ಏನು ಅಂತಂದ್ರೆ, ಯಾವುದಾದ್ರೂ ಒಂದು ಈ ಹಿಂದೆ ಊತಾಕಿರ್ತಕ್ಕಂಥ ಶವವನ್ನ ಅಥವಾ ಆ ಸಮಾಧಿಯನ್ನ ಹೋಗಿ ಹಗೆಯುವಂತಿಲ್ಲ ಸುಖಾಸುಮ್ಮನೆ. ಅದಕ್ಕೆ ಯಾವುದಾದ್ರೂ ಅರ್ಥವಾಗಿ ಅದು ಕೊಲೆ ಆಗಿರ್ತಕ್ಕಂಥದ್ದು, ಅದು ಸಹಜ ಸಾವಲ್ಲ, ಅದು ಅಸಹಜ ಸಾವು ಅಂತ ಏನಾದ್ರು ಕಂಪ್ಲೇಂಟ್ ಬಂದ್ರೆ, ಡೌಟ್ ಬಂದ್ರೆ, ಆ ಬೆನಿಫಿಟ್ ಆಫ್ ಡೌಟ್ ನಲ್ಲಿ ಹೋಗಿ ಸರ್ಕಾರಕ್ಕೆ ಸಂಬಂಧಪಟ್ಟಾಗ, ಕಾನೂನಿಗೆ ಸಂಬಂಧಪಟ್ಟಾಗ ಹೋಗಿ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ತನಿಖೆ ನಡೆಯುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ, ಈಗ ತನಿಖಾಧಿಕಾರಿಗಳು ಈಗ ಸಿದ್ಧ ಮಾಡಿದ್ದಾರೆ. ಈಗ 14 ಪಾಯಿಂಟ್ಗಳಲ್ಲಿ ನ್ಯಾಯಾಧೀಶರಿಗೆ ಹೋಗಿ, ಮಹಾಸ್ವಾಮಿ ಈ ರೀತಿ ನಾವು ಪಾಯಿಂಟ್ ಮಾಡಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಆದೇಶವನ್ನು ಹೊರಡಿಸಿದ್ರೆ ಸ್ಥಳೀಯ ತಹಶೀಲ್ದಾರ್ ಅವರಿಗಿರ್ಬೋದು ಅಥವಾ ಸಹಾಯಕ ಆಯುಕ್ತರು ಅಂದ್ರೆ AC ಆಗಿರ್ಬೋದು, ಅವರ ನೇತೃತ್ವದಲ್ಲಿ ನಾವು ಸಮಾಧಿ ಅಗೆಯುವಂತಹ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಆದೇಶ ಕೊಟ್ಟ ನಂತರ ಬಹುಶಃ ನಾಳೆ ಆಗಬಹುದು, ನಾಡ್ದಾಗಬಹುದು, ಇನ್ನೊಂದು 2-3 ದಿನ ಆಗಬಹುದು, ಕಾದು ನೋಡ್ಬೇಕು ಅದಕ್ಕೆ. ಓಕೆ, ಅದಾದ ನಂತರ ಏನಾಗುತ್ತೆ, ಭೀಮನ ನೇತೃತ್ವದಲ್ಲೇ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ನಡೆಯುತ್ತೆ. ಅವನೊಬ್ಬನೇ ಅಗೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಸಿಬ್ಬಂದಿ ಇರ್ತಾರೆ, ಅಗಿತಾರೆ. ಅಲ್ಲಿ ಎಷ್ಟು ಸಿಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಸಿಗಲೇ ಇಲ್ಲ, ಈತ ತೋರಿಸಿದಂತಹ ಅಷ್ಟು ಜಾಗಗಳಲ್ಲಿ ಒಂದೇ ಒಂದು ಸಣ್ಣ ಮೂಳೆಯೂ ಸಿಗಲಿಲ್ಲ ಅಂತಂದ್ರೆ ಇನ್ನೂ ಒಂದಷ್ಟು ಅವಕಾಶ ಇರುತ್ತೆ ತನಿಗೆ. ಇನ್ನೊಂದಷ್ಟು ಪಾಯಿಂಟ್ ಹೇಳ್ತೀಯಾ, ಇನ್ನೊಂದಷ್ಟು ಪ್ರದೇಶಗಳಲ್ಲಿ ಏನಾದ್ರು ಊತಾಕಿರುವಂಥದ್ದು ನಿನಗೆ ಗೊತ್ತಾ, ಓಕೆ ಅದನ್ನು ತೋರಿಸು. ಎಲ್ಲೂ ಸಿಗಲೇ ಇಲ್ಲ ಅಂತಂದ್ರೆ ಈತ ತೋರಿಸಿದಂತಹ ಅಷ್ಟು ಜಾಗಗಳಲ್ಲಿ ಈತನಿಗೆ ಶಿಕ್ಷೆ ಆಗುತ್ತೆ ಕಾನೂನಿನ ಒಳಗಡೆ. ಅಪ್ಪಿ ತಪ್ಪಿ ಅವನು ತೋರಿಸಿರ್ತಕ್ಕಂಥದ್ದು 14 ಪಾಯಿಂಟ್, ನಾಳಿಕೆ ಇನ್ನೆಷ್ಟು ತೋರ್ತಾನೋ ಗೊತ್ತಿಲ್ಲ. ಓಕೆ, ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಇವತ್ತು ಬಂದಂತ ಮಾಹಿತಿ 300ಕ್ಕೂ ಹೆಚ್ಚು ಶವಗಳನ್ನ ನನ್ನ ಕೈಯಾರೆ ನಾನೇ ಊತಿಟ್ಟಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. 300 ಬೇಡ, ಇವತ್ತು ತೋರಿಸಿರ್ತಕ್ಕಂಥ 14 ಬೇಡ, ಕೇವಲ 4 ಸಿಕ್ಕಿದ್ರು, ಕಳೆಯ ಬರ ಅಥವಾ ಅಸ್ಥಿ ಪಂಜರ ಅಥವಾ ಬುರುಡೆ ಒಂದಷ್ಟು ಮೂಳೆಗಳು ಸಿಕ್ಕರು ಒಂದು ಪ್ರಕರಣಕ್ಕೆ ದೊಡ್ಡ ಪುಷ್ಟಿ ಸಿಕ್ಕಂಗಾಗುತ್ತೆ. ಓಕೆ, ಅದಾದ ನಂತರ ಏನಾಗುತ್ತೆ, ಆ ತಲೆ ಬುರುಡೆಗಳಾಗಿರ್ಬೋದು ಅಥವಾ ಅಸ್ಥಿ ಪಂಜರಗಳಾಗಿರ್ಬೋದು ಅವನ ವಿಧಿವಿಜ್ಞಾನ ಇಲಾಖೆಯ ಒಳಗಡೆ ಒಳಪಡಿಸಿ, FSL ಆಗಿರ್ಬೋದು ಅಥವಾ ಫೋರೆನ್ಸಿಕ್ ಆಗಿರ್ಬೋದು, ಅದರ ತನಿಖೆಯ ಮೇಲೆ ಆಧರಿಸಿ ಅದು ಗಂಡಿನದ್ದ ಮೂಳೆ ಅಥವಾ ಹೆಣ್ಣಿನದ್ದ, ಎಷ್ಟು ವಯಸ್ಸಿದ್ದಾಗ ಸತ್ತಿರಬಹುದು, ಏನಾಗಿ ಸತ್ತಿರಬಹುದು, ಇದನ್ನ ಪತ್ತೆ ಹಚ್ಚಬಹುದು. ಏನಾಗಿ ಸತ್ತಿರಬಹುದು ಅನ್ನೋಂಥದ್ದು ಬಹುಶಃ ಈಗ ಉಸಿರು ಕಟ್ಟು ಸಾಯಿಸಿರ್ತಾರೆ ಅಥವಾ ಅತ್ಯಾಚಾರ ಮಾಡಿ ಸಾಯಿಸಿರ್ತಾರೆ, ಅದನ್ನ ಯಾವ ಕಾರಣಕ್ಕೂ ಪತ್ತೆ ಮಾಡೋದಕ್ಕೆ ಆಗೋದಿಲ್ವಂತೆ. ಬದಲಿಗೆ ಆ ವ್ಯಕ್ತಿಗೆ ಏನಾದ್ರು ಸಾಯಿಸುವಂತ ಸಂದರ್ಭದಲ್ಲಿ ಚುಚ್ಚಿದ್ರೆ ಬಲವಾಗಿ, ಮೂಳೆಗೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಬಹುಶಃ ಈಗ ಸಿನಿಮಾದಲ್ಲಿ ನಾವು ಗಮನಿಸಿರ್ತೀವಿ, ಶೂಟ್ ಮಾಡುವಂತ ಸಂದರ್ಭದಲ್ಲಿ ಮೂಳೆಗೆ ಏನಾದ್ರು ಆ ಬುಲೆಟ್ ಹೋಗಿದ್ರೆ ಆ ಮೂಳೆ ಡ್ಯಾಮೇಜ್ ಆಗಿದೆ ಅನ್ನೋ ಆಧಾರದ ಮೇಲೆ ಈ ಕಾರಣದಿಂದ ಸತ್ತಿರಬಹುದು ಅನ್ನುವಂತ ಒಂದು ತನಿಖೆ ಆಚೆ ಬರುತ್ತೆ. ಓಕೆ, ಈಗ 4 ಸಿಕ್ತು ಅಂತ ಅನ್ಕೊಳ್ಳಿ. ಅದಾದ ನಂತರ ಈಗ ಆಲ್ರೆಡಿ ನಾವು ಗಮನಿಸ್ತು
ಅಲ್ಲಿನ ಪಂಚಾಯಿತಿ ಸಿಬ್ಬಂದಿ ಹೇಳಿದ್ರು, ಏನಂತ ಹೇಳಿದ್ರು, ಧರ್ಮಸ್ಥಳ ಅನ್ನುವಂಥದ್ದು ಒಂದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಬಂದು ಸತ್ರೆ ಸ್ವರ್ಗ ಸಿಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೋ ಅಪರಿಚಿತರು ಬಂದು ಇಲ್ಲಿ ಸಾಯ್ತಾರೆ. ಆ ಒಂದು ಕಾಲಘಟ್ಟದಲ್ಲಿ ನಮ್ಮಲ್ಲಿ ಸ್ಮಶಾನ ಅನ್ನುವಂಥದ್ದು ಇರಲಿಲ್ಲ, ಬದಲಿಗೆ ಈ ಕೆಲಸವನ್ನ ನಾವೇ ಮಾಡ್ತಿದ್ದೋ, ನಾವೇ ಹೂತಾಕಿದ್ದೀವಿ ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್. ಕೆಲವರಿಗೆ ಅನ್ಬೋದು ಈಗ ಅವಕ್ಕೆ ಅಲ್ಲಿ 14 ಪಾಯಿಂಟ್ಗಳಲ್ಲಿ 14 ಮೃತದೇಹಗಳ ಕಳೆಬರ ಸಿಗಬಹುದು, 14 ಸಿಗುತ್ತೆ, ಸರಿ ಓಕೆ. ಅದಕ್ಕೆ ಸಂಬಂಧಪಟ್ಟಾಗ ಯಾರಾದರೂ ಅವ್ರ ಫ್ಯಾಮಿಲಿಯವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟು ಅಥವಾ ಅಲ್ಲೇನಾದರೂ ಆ ಸಮಾಧಿ ಅಗೆಯುವಂತಹ ಸ್ಥಳದಲ್ಲಿ ಮೂಳೆಗಳ ಜೊತೆಗೆ ಕಾಲ್ ಚೈನೋ ಅಥವಾ ಯಾವುದಾದ್ರೂ ಒಂದು ಮೆಟಲ್ ಯಾವುದಾದ್ರೂ ಒಂದು ವಸ್ತು ಸಿಕ್ಕಿ ಕಂಪ್ಲೇಂಟ್ ಕೊಟ್ಟಂತ ಫ್ಯಾಮಿಲಿಯವರು ಗುರುತಿಸಿದ್ರೆ ಓಕೆ, ಗುರುತಿಸಲೇ ಇಲ್ಲ ಅಂತಂದ್ರೆ ಅಪರಿಚಿತ ಶವ ಅಂತಾನೆ ಕನ್ಫರ್ಮ್ ಆಗ್ಬಹುದು. ಈ ರೀತಿ ಕ್ವಶನ್ ಇರುತ್ತೆ. ಓಕೆ, ಆ ಸಂದರ್ಭದಲ್ಲಿ ಪಂಚಾಯಿತಿ ಸಿಬ್ಬಂದಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಹೂತಂತ ಒಂದಷ್ಟು ಜನ ಪೋಸ್ಟ್ ಮಾರ್ಟಮ್ ಆದ ನಂತರ ತಂದಲ್ಲಿ ಹೂತಾಕಿದಾರ ಅಥವಾ ಏಕಾಏಕಿ ತಗೊಂಡು ಹೂತಾಕಿದಾರ, ಅದು ಕೂಡ ಆಚೆ ಬರುತ್ತೆ. ಯಾವ ಈಗ ಭೀಮಾ ಅಂತ ಹೇಳ್ತೀವಲ್ಲ ಅಥವಾ ಅನಾಮಿಕ್ ಅಂತ ಹೇಳ್ತೀವಲ್ಲ ಅಥವಾ ಸಾಕ್ಷಿದಾರ ಅಂತ ಹೇಳ್ತೀವಲ್ಲ, ಈ ಸ್ಟೇಟ್ಮೆಂಟ್ ಅನ್ನು ಕೊಡೋದಕ್ಕೂ ಮೊದಲು ಆತ ಒಂದು ತಲೆ ಬುರುಡೆನ ತಗೊಂಡು ಬಂದಿರ್ತಾನೆ ಸಮಾಜದ ಮುಂದೆ. ಆ ತಲೆ ಬುರುಡೆ FSL ಕೂಡ ರೆಡಿ ಆಗಿದೆ, ಅದು ಹೆಣ್ಣಿನದ ಗಂಡಿನದ ಏನಾಗಿ ಸತ್ತಿರ್ಬೋದು ಅದು ಕೂಡ ರೆಡಿ ಆಗಿದೆ, ಎಷ್ಟು ವಯಸ್ಸಿನಲ್ಲಿ ಸತ್ತಿರ್ಬೋದು ಅದು ಕೂಡ ರೆಡಿ ಆಗಿದೆ. ಆದರೆ ಅದು ಯಾರು ಮಿಸ್ಸಿಂಗ್ ಆಗಿತ್ತು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಾಲಘಟ್ಟದಲ್ಲಿ, ಅವ್ರ ಫ್ಯಾಮಿಲಿಯ DNA ಯಾರ್ದಾರು ಮ್ಯಾಚ್ ಆಗುತ್ತಾ ಈ ಒಂದು ತಲೆ ಬುರುಡೆ ಸಂಬಂಧಪಟ್ಟಾಗೆ, ಅದೆಲ್ಲವೂ ಕೂಡ. ಬಟ್ ನಾವು ಅಂದ್ಕೊಂಡಷ್ಟು ಫಾಸ್ಟ್ ಆಗುತ್ತೆ ಅನ್ನೋಂಥದ್ದೇನಿಲ್ಲ. SIT ಅಧಿಕಾರಿಗಳ ಮುಂದೆ ಅಂತೂ ಭಯಂಕರ ಸವಾಲುಗಳಿದಾವೆ. ಹೆಂಗೆಲ್ಲ ಇದನ್ನ ಎನ್ಕ್ವೈರಿ ಮಾಡ್ಬೋದು. 14 ಸ್ಪಾಟ್ಗಳಲ್ಲಿ ಈಗ ಒಂದೊಂದಾಗಿ ಸಿಕ್ತು ಅಂತಂದ್ರೆ ಬಹುಶಃ ಈ ಒಂದು ಸ್ಪಾಟ್ಗೆ ಒಬ್ಬ ಇನ್ಸ್ಪೆಕ್ಟರ್ನ ನೇಮಕ ಮಾಡಿ ಇದಕ್ಕೆ ಸಂಬಂಧಪಟ್ಟಾಗ ನೀನ್ ಎನ್ಕ್ವೈರಿ ಮಾಡು, ಇದಕ್ಕೆ ಸಂಬಂಧಪಟ್ಟಾಗ ನೀನ್ ಎನ್ಕ್ವೈರಿ ಮಾಡುವಂತ ನಿಯೋಜನೆ ಮಾಡಬಹುದು ಒಂದೊಂದಾಗಿ ಸಿಕ್ಕಿದ್ರೆ. ಬಟ್ ಯಾರೂ ಬಂದು ಕಂಪ್ಲೇಂಟೇ ಕೊಡ್ಲಿಲ್ಲ ಅಂತಂದ್ರೆ ಅದು ಅಪರಿಚಿತ ಶವ ಅಂತಾನೆ ಆಗೋಗುತ್ತೆ. ಬಟ್ ಪೋಸ್ಟ್ ಮಾರ್ಟಮ್ ಮಾಡದೆ ನೀವೇಂಗ್ ಊತಾಕುದ್ರಿ ಅಂತ ಅಲ್ಲೊಂದು ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಓಕೆ, ಇದಿಷ್ಟು ನಡೀತಾ ಇರುವಂಥದ್ದು. ಈಗ ಮತ್ತೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ನಿಮ್ಗೆ, ಏನು ಅಂತಂದ್ರೆ ಇವತ್ತು ಪಾಯಿಂಟ್ ಮಾಡಿ ಹೋಗಿದಾರಲ್ಲ, ಸಾಕ್ಷಿನಾಶ ಏನಾದ್ರು ಮಾಡಿಬಿಟ್ರೆ ಅಂತ ನಿಮ್ಗೊಂದಷ್ಟು ಅನುಮಾನ ಇರುತ್ತೆ. ಓಕೆ, ಆ ಜಾಗದಲ್ಲಿ ಹೋಗಿ ಇವತ್ತೇನಾದ್ರು ಭೂಮಿ ಅಗೆಯುವಂತ ಪ್ರಕ್ರಿಯೆ ಮಾಡಿ ಸಾಕ್ಷಿನಾಶ ಮಾಡುವಂತ ಏನೋ ಪ್ರಯತ್ನ ಪಟ್ರೆ ಅಲ್ಲಿ ಆಲ್ರೆಡಿ ಪೊಲೀಸ್ ನಿಯೋಜನೆ ಆಗಿದೆ, ಪೊಲೀಸ್ ಸಿಬ್ಬಂದಿ ಸುತ್ತವರೆದಿದ್ದಾರೆ. ಈಗ ಅಲ್ಲಿ ಯಾರು ಕೂಡ ಜನಸಾಮಾನ್ಯರಿಗೆ ಹೋಗೋದಕ್ಕೆ ಈಗ ಅವಕಾಶ ಇಲ್ಲ, ಪೊಲೀಸರ ಬಂದೋಬಸ್ತ್ನಲ್ಲಿದೆ ಆ ಒಂದು ಜಾಗ, ಆ ಒಂದು ಪ್ರದೇಶ. ಈಗ ಅಪ್ಪಿತಪ್ಪಿ ಅವರನ್ನು ಕೂಡ ಕಣ್ಮರೆ ಮಾಡಿ ಅಂದ್ರೆ ಯಾಮರ್ಸಿ ಯಾರಾದ್ರೂ ಹೋಗಿ ಸಾಕ್ಷಿ ನಾಶ ಮಾಡುವಂತ ಪ್ರಯತ್ನ ಪಟ್ರೆ ಬಹುಶಃ ಇವತ್ತು ಭೂಮಿ ಅಗಿತಾರೆ ಅಂತಂದ್ರೆ ಅದು ಗೊತ್ತಾಗುತ್ತೆ, ಹೊಸದಾಗಿ ಅಗ್ದಿರುವಂತ ಜಾಗ ಇದು, ಇಲ್ಲೇನೋ ಆಗಿದೆ ಅನ್ನೋದು. ಬಹುಶಃ ನನ್ನ ಪ್ರಕಾರ ಆ ರೀತಿ ಯಾರಾದ್ರೂ ಮಾಡಿದ್ರೆ ಬೇಗ ತಗ್ಲಾಕೊಳ್ತಾರೆ ಅಂತ ಅನ್ಕೊಬಹುದು. ಒಟ್ಟಲ್ಲಿ ಇದಿಷ್ಟು ಪ್ರಕರಣ ಇವತ್ತು, ಇದಿಷ್ಟು ತನಿಖೆ ಇವತ್ತು ನಡೆದಿದೆ. ನಾಳೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಒಟ್ಟಲ್ಲಿ ನನ್ನ ಒಂದು ಅನಿಸಿಕೆ ಕೊನೆಯದಾಗಿ ವಿಡಿಯೋ ಅಂತ ಮುಗಿಸುವಂತ ಸಂದರ್ಭದಲ್ಲಿ, ಯಾರು ತಪ್ಪು ಮಾಡೋರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರು ಉಪ್ಪು ತಿಂದವ್ರೆ ಅವ್ರು ನೀರು ಕುಡಿಲಿ. ಭೀಮ ಏನಾದ್ರು ಯಾರ್ದಾದ್ರೂ ಪ್ರಚೋದನೆಗೆ ಅಥವಾ ಅಲ್ಲಿ ಏನಾದ್ರು ಧರ್ಮವನ್ನ ಹೊಡಿಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಬಂದಿದ್ದ ಅಂತಂದ್ರೆ ಅದು ಎನ್ಕ್ವೈರಿ ಆಗಲಿ. ಇದಕ್ಕೆ ಸಂಬಂಧಪಟ್ಟಾಗ ಈಗ ಹೋರಾಟಗಾರರು ಅಂತ ಯಾರಿದ್ದಾರೆ ಅವ್ರನ್ನೂ ಎನ್ಕ್ವೈರಿ ಮಾಡಲಿ. ಯಾರು ತಪ್ಪಿದೆ ಅವ್ರಿಗೆ ಶಿಕ್ಷೆ ಆಗಲಿ. ಈಗ ನಾನು ಇದಕ್ಕೆ ಸಂಬಂಧಪಟ್ಟಾಗ ವಿಡಿಯೋ ಮಾಡಿದ್ದೀನಿ, ನನ್ಗೆ ಯಾರ್ದಾದ್ರು ಪ್ರಚೋದನೆ ಆಗಿದೆಯಾ, ನಾನು ಯಾರಿಂದಾರು ಪ್ರೇರಿತನಾಗಿದ್ದೀನಾ, ನನ್ಗೆ ಯಾರು ದುಡ್ಡು ಗಿಟ್ಟು ಕೊಟ್ಟು ಮಾಡಿಸ್ತಾರ, ನಮ್ಮನ್ನು ಕೂಡ ಎನ್ಕ್ವೈರಿ ಮಾಡಲಿ, ಸತ್ಯಾಸತ್ಯತೆ ಆಚೆಗೆ ಬರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಆ ಭಗವಂತನನ್ನ ಆರಾಧಿಸ್ತೀವಿ, ಸ್ಮರಿಸ್ತೀವಿ. ಆ ಭಗವಂತ ಇರೋದಕ್ಕೆ ಇವತ್ತು ಇದೆಲ್ಲ ಕೂಡ ಆಚೆಗೆ ಬರ್ತಿದೆ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ಬೋದು ಅಂತ ಅನ್ಕೊಳ್ತೀನಿ. ಕೆಲವರಿಗೆ ಈಗಲೂ ಕೂಡ ಅನುಮಾನ ಇರುತ್ತೆ, ಕೆಲವರಿಗೆ ಈಗಲೂ ಕೂಡ ಸಂಶಯ ಇರುತ್ತೆ. ಒಟ್ನಲ್ಲಿ ನಾನು ಹೇಳೋದೇನು ಅಂತಂದ್ರೆ, ಭೀಮನ ಆ ಒಂದು ಮೆಮೊರಿ ಪವರ್ ಐತಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅನ್ನು ಹೇಳ್ಬೇಕು. ಈಗ ಹೇಳಕ್ಕಾಗಲ್ಲ ಅದನ್ನ. ಅದು ಹೋಗಿ ಸಮಾಧಿ ಅಗೆಯುವಂತ ಪ್ರಕ್ರಿಯೆಯಲ್ಲಿ ಆತ ಊತಿಟ್ಟಿರ್ತಕ್ಕಂಥ ಜಾಗದಲ್ಲೇ ಮೂಳೆಗಳು ಸಿಕ್ತು ಅಂತಂದ್ರೆ ನಿಜಕ್ಕೂ ಮಾತ್ರ ಆತನ ಮೆಮೊರಿ ಪವರ್ಗೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ಬೇಕಾಗುತ್ತೆ. ಆತನಿಗೆ ನಾವೆಲ್ಲರೂ ಕೂಡ ಸಮಾಜವೇ ನಿಂತ್ಕೊಂಡು ರಕ್ಷಣೆ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ 1995ರಿಂದ 2014 ಕಾಲಘಟ್ಟದಲ್ಲಿ ಕೆಲಸ ಮಾಡ್ತಿದ್ದಂತ ಆ ವ್ಯಕ್ತಿ 2014ರಲ್ಲಿ ಯಾವುದೋ ಒಂದು ರಾಜ್ಯಕ್ಕೆ ಅಬ್ಸ್ಕ್ಯಾಂಡ್ ಆಗಿ ಹೋಗಿ 2025ರಲ್ಲಿ ಅಂದ್ರೆ 11 ವರ್ಷಗಳ ನಂತರ ಪ್ರತ್ಯಕ್ಷ ಆಗಿ ತಾನು ಊತಿಟ್ಟಿರ್ತಿರೋ ಜಾಗಗಳನ್ನ ಹೋಗಿ ಪಿನ್ ಟು ಪಿನ್ ಪರ್ಫೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿ ಇಲ್ಲೇ ಐತಿ ಅಂತ ಏನಾರು ಅವ್ನು ತೆಗೆದ್ರೆ ನಿಜಕ್ಕೂ ಗ್ರೇಟ್ ಅವನ ಮೆಮೊರಿ. ನಿಜಕ್ಕೂ ಅವನನ್ನ ನಾವು ದೇವರು ಅಂತ ಕರೆದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ದೇವರನ್ನ ನಾವು ಮನುಷ್ಯನ ರೂಪದಲ್ಲಿ ನೋಡ್ಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ, ಎಷ್ಟೋ ಕಡೆ ಕತೆ ಕೇಳಿದ್ವಿ ನಾವು. ದೇವರು ಯಾವ ಕಾರಣಕ್ಕೂ ನಮ್ಮ ಮುಂದೆ ಪ್ರತ್ಯಕ್ಷ ಆಗಿ ಬರೋದಿಲ್ಲ, ಬದಲಿಗೆ ಮನುಷ್ಯನ ರೂಪದಲ್ಲಿ ದೇವರು ಆಗಾಗ ಪ್ರತ್ಯಕ್ಷ ಆಗಿ ಹೋಗ್ತಾನೆ ಅಂತ. ಬಹುಶಃ ಇಷ್ಟೊಂದು ಪ್ರಕರಣಗಳಿಗೆ ನ್ಯಾಯ ಕೊಡಿಸೋದಕ್ಕೆ ದೇವರೇ ಆ ರೂಪದಲ್ಲಿ ಬಂದಿದ್ದಾನ ಅಂತ ನಂಗೆ ಅನಿಸ್ತಿದೆ. ಈಗ ಒಟ್ಟಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಕಾನೂನಿನ ವ್ಯವಸ್ಥೆ ಬಹುಶಃ ಆ ವ್ಯಕ್ತಿಯನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭದ್ರತೆ ಕೊಡಬೇಕು ಅಂತ ನನ್ನೊಂದು ಮನವಿ. ಯಾಕಂತಂದ್ರೆ ಸಮಾಜದಲ್ಲಿ ತೀರಾ ಬೆರಳೆಣಿಕೆಯಷ್ಟು ಜನ ಈ ರೀತಿ ಮುಂದೆ ಬಂದು ಒಪ್ಕೊಳ್ಳುವಂಥದ್ದು, ಮಾಡಿದ ತಪ್ಪನ್ನ ಕಂಡಿದ್ನೇ ಹೇಳಲ್ಲ ಜನ ಅಂತಾರಲ್ಲ, ಆತ ಮಾಡಿದ್ದ ತಪ್ಪನ್ನ ಒಪ್ಕೊಂಡು
ಇದು ನಾನು ಮಾಡಿರೋ ತಪ್ಪಲ್ಲ, ನನ್ನ ಕೈಲಿ ಮಾಡಿಸಿದ್ದಾರೆ ಅಂತ ಬಂದು ಒಪ್ಕೊಳ್ತವನೆ ಅಂತಂದರೆ ಆತನನ್ನು ಖಂಡಿತವಾಗಿಯೂ ಸರ್ಕಾರ ರಕ್ಷಣೆ ಕೊಡಬೇಕಾಗುತ್ತೆ, ಆತನನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಕೇವಲ ಈ ತನಿಖೆ ಮುಗಿಯೋದ್ರೊಳಗಡೆ ಅಲ್ಲ, ತನಿಖೆ ಮುಗಿದ ನಂತರವೂ ಕೂಡ ಆತನಿಗೆ ರಕ್ಷಣೆಯನ್ನು ಕೊಡಬೇಕಾಗುತ್ತೆ ನಮ್ಮ ಕಾನೂನು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಹುಶಃ ನಾಳೆಯಿಂದ ಏನೇನೆಲ್ಲ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಂತ ಅನ್ಕೊಂಡಿದ್ದೀನಿ. ನನಗನ್ನಿಸಿದೆ ನಾನು ಕೂಡ ಆ ಸ್ಥಳಕ್ಕೆ ಹೋಗಿ ಮಾಹಿತಿನ ಕಲೆ ಹಾಕಿ ನಿಮ್ಮ ಮುಂದೆ ಇಡ್ಲಾ ಅಂತ ಅನ್ನಿಸ್ತಿದೆ. ನೋಡ್ತೀನಿ, ಹಂಗೇನಾರು ಆಯಿತು ಅಂತಂದರೆ ನಾಳೆಯಿಂದನೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ನಿರಂತರವಾದ ವಿಡಿಯೋಗಳನ್ನು ಪ್ರಸಾರ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಮಂಜುನಾಥನನ್ನು ಸ್ಮರಿಸ್ತೀನಿ, ಆ ಭಗವಂತನನ್ನು ನಾನು ಆರಾಧಿಸ್ತೀನಿ. ತಪ್ಪು ಮಾಡಿದಂಥವ್ರು ಮಾತ್ರ ಇದಕ್ಕೆ ಸಂಬಂಧಪಟ್ಟ ಶಿಕ್ಷೆಗೆ ಒಳಪಡಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಹೊರತು ನನಗಿಲ್ಲಿ ಯಾರ ಆರೋಪಿಗಳು, ಯಾರ ಅಪರಾಧಿಗಳು, ಅವ್ರು ಯಾರನ್ನ ಮಾಡಬೇಕು, ಯಾವುದೇ ಷಡ್ಯಂತ್ರ ಹೃದಯ ಸ್ಪರ್ಶಿಯಾಗಿ ಹೇಳ್ತೀನಿ ನನಗೆ ಯಾವುದೂ ಕೂಡ ಇಲ್ಲ. ಬದಲಿಗೆ ಯಾರು ತಪ್ಪು ಮಾಡೋರೆ, ಅಷ್ಟು ಅಮಾಯಕರನ್ನ ಯಾರು ಕೊಂದಿದ್ರೆ ಯಾರು ಕೊಂದವ್ರೆ ಅವ್ರಿಗೆ ಶಿಕ್ಷೆ ಆಗಲಿ, ಆ ಫ್ಯಾಮಿಲಿಗಳಿಗೆ ನ್ಯಾಯ ಸಿಗಲಿ. ಆ್ಯಂಡ್ ಒಂದು ಕೊನೆಯದಾಗಿ ಮನವಿ, ನಿಮ್ಮ ಕುಟುಂಬದವರು ಯಾರಾದರೂ ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಕಾಣೆಯಾಗಿದ್ರು ಅಂತ ನಿಮ್ಗೆ ಅನಿಸಿದ್ರೆ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಡಿ. ಬಹುಶಃ ನಿಮ್ಮ ಫ್ಯಾಮಿಲಿಯ ಆ ಅಸ್ಥಿ ಪಂಜರಗಳು ಸಿಕ್ಕಿದ್ರೆ ಅವನ ಅಂತ್ಯ ಸಂಸ್ಕಾರ ಮಾಡ್ಬೋದು, ಅವ್ರ ಆತ್ಮಕ್ಕೆ ಶಾಂತಿಯನ್ನು ನೀವು ಕೊಡಬಹುದು ನಿಮ್ಮ ಅವ್ರ ಕುಟುಂಬಸ್ಥರಾಗಿ ನೀವು ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಿಮಗೆಲ್ಲ ಕನ್ಫ್ಯೂಷನ್ಗೆ ಸ್ವಲ್ಪ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಕಾನೂನಿನ ಪ್ರಕ್ರಿಯೆಯಲ್ಲಿ ಹಂತವಾಗಿ ನಡೆಯೋದ್ರಿಂದ ತರಾತುರಿಯಲ್ಲಿ ಯಾವುದು ಕೂಡ ನಡೆಯಲ್ಲ. ಕಾಯಿರಿ, ನಿರೀಕ್ಷಿಸಿ. ಥ್ಯಾಂಕ್ ಯು.